ನೀವು ಕೂಡ ಒಂದು ಸರ್ಕಾರಿ ಬ್ಯಾಂಕ್ನಲ್ಲಿ ಕೆಲಸ ಮಾಡಬೇಕು, ಕೈ ತುಂಬ ಸಂಬಳ ಬೇಕು, ಒಳ್ಳೆ ಕೆಲಸ ಇರ್ಬೇಕಂತ ಅನ್ಕೊಂಡಿರಬಹುದು. ನಿಮಗೋಸ್ಕರನೇ ಕೇಂದ್ರ ಸರ್ಕಾರದಿಂದ ಇಲ್ಲಿ ನೋಡಿ 1865 ಪೋಸ್ಟ್ಗೆ ಅರ್ಜಿನ ಕರೆದಿದ್ದಾರೆ. ಇದಕ್ಕೆ ಅಪ್ಲಿಕೇಶನ್ 29/4/2026 ಅಂದ್ರೆ 29 ಏಪ್ರಿಲ್ 2026 ಸ್ಟಾರ್ಟ್ ಆಗಿದೆ ಮತ್ತು ಕೊನೆಯ ದಿನಾಂಕ 19/5/2026 ಅಂದ್ರೆ 19 ಮೇ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೆ ಪರೀಕ್ಷೆ ಇರತ್ತೆ. ಆ ಒಂದು ಪರೀಕ್ಷೆ ದಿನಾಂಕ ಕೊಟ್ಟಿದ್ದಾರೆ ನೋಡಿ. ಅಂದ್ರೆ ಒಂದು ಆನ್ಲೈನ್ ಅಲ್ಲಿ ಪರೀಕ್ಷೆ ಇಟ್ಟಿದ್ದಾರೆ ಸಿಬಿಟು. ಈ ಒಂದು ಬ್ಯಾಂಕ್ ನಲ್ಲಿ ಮೇ ಮತ್ತು ಜೂನ್ ತಿಂಗಳು ಅಂದ್ರೆ 2 ತಿಂಗಳಲ್ಲಿ ಇದಕ್ಕೆ ಪರೀಕ್ಷೆನ ಮುಗಿದು ಎಲ್ಲ ಕಂಪ್ಲೀಟ್ ಮಾಡ್ತಾರೆ. ಅದೇ ರೀತಿಯಾಗಿ ನಿಮ್ಮ ಒಂದು ಏಜ್ ಲಿಮಿಟ್ ಇದೆಲ್ಲ ಅದು ಯಾವಾಗಿನಿಂದ ಲೆಕ್ಕಾಚಾರ ಮಾಡ್ಕೋಬೇಕು, ಮತ್ತೆ ನಮ್ಮ ಎಲಿಜಿಬಿಲಿಟಿ ಕಟ್ ಆಫ್ ಇದೆಲ್ಲ ಏಜ್ ಲಿಮಿಟ್ ಕ್ವಾಲಿಫಿಕೇಶನ್ 1 ಏಪ್ರಿಲ್ 2026 ಸಂಬಂಧಪಟ್ಟಂತಾನೆ ಎಲ್ಲ ಲೆಕ್ಕಾಚಾರ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕು. ಇದು ಎಲ್ಲಿ ಕರೆದಿದಾರಪ್ಪ ಅಂದ್ರೆ ಇಷ್ಟೊಂದು ದೊಡ್ಡ ಪೋಸ್ಟ್, ಇದೊಂದು ಬೃಹತ್ ನೇಮಕಾತಿ ಆಗಿರತ್ತೆ. 1865 ಕರ್ನಾಟಕ ರಾಜ್ಯದಲ್ಲೇನೆ ಸುಮಾರು 131 ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ. ಮಹಿಳೆಯರಿಗೆ, ಪುರುಷರಿಗೆ, ತೃತೀಯ ಲಿಂಗ ಮಹಿಳೆಯರಿಗೆ ಅಷ್ಟೇ ಅಲ್ಲ, ಮಾಜಿ ಸೈನಿಕರಿಗೆ ಎಲ್ಲ ಒಂದು ವರ್ಗದವರಿಗೆ ಅಪ್ಲಿಕೇಶನ್ ಇರತ್ತೆ. ನೋಡಿ ಯಾರ್ಯಾರು ಕೆಲಸ ಮಾಡ್ಬೇಕಂತ ಇದ್ದೀರಾ. ಯೂನಿಯನ್ ಬ್ಯಾಂಕು, ನಮ್ಮೊಂದು ಭಾರತೀಯ ಯೂನಿಯನ್ ಬ್ಯಾಂಕು ಇದೊಂದು ಸಂಪೂರ್ಣವಾಗಿ ಗೌರ್ಮೆಂಟ್ ಬ್ಯಾಂಕ್ ಆಗಿರತ್ತೆ. ಇದು ಗೌರ್ಮೆಂಟ್ ಬ್ಯಾಂಕ್ ಭಾಗ ಆಗಿರತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಯಾವ ನೇಮಕಾತಿ, ಯಾವ ಪೋಸ್ಟು, ಏನೆಲ್ಲ ರೂಲ್ಸ್ ಕೊಟ್ಟಿದ್ದಾರೆ, ಎಲ್ಲಿ ಕೆಲಸ ಇರತ್ತೆ, ಸಂಬಳ, ಎಲ್ಲ ಮಾಹಿತಿ ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಯಾರ್ಯಾರು ಫೇಸ್ಬುಕ್ದಲ್ಲಿ, ಇನ್ಸ್ಟಾದಲ್ಲಿ, ಅದ ನಂತರ ಯೂಟ್ಯೂಬ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಅದು ಹೊಸ ನೋಡತ್ತಿರೋರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದೇ ತಿಳಿಸ್ಕೊಡ್ತೇನೆ. ನಾನು ತಿಳಿಸ್ಕೊಡುವಂಥ ಮಾಹಿತಿ ನಿಮಗೆ ಸ್ವಲ್ಪ ಆದ್ರೂ ಅರ್ಥ ಆಗುತ್ತೋ ಇಲ್ಲ ಅಂತೇಳಿ ಕಮೆಂಟ್ ಮಾಡಿ. ನಾನು ಮತ್ತೊಂದು ಸ್ವಲ್ಪ ನಾನು ಇಂಪ್ರೂವ್ ಮಾಡ್ಕೋತೀನಿ. ಯಾವ ರೀತಿ ಹೇಳಬೇಕು, ಹೆಂಗೆ ಹೇಳಬೇಕು ಸ್ವಲ್ಪ ಕಮೆಂಟ್ ಮಾಡಿ. ನಾನು ಕೂಡ ಗೊತ್ತಾಗಲ್ಲ, ನಾನು ಡುಬ್ಬ ಹಿಂದಿನ ಕಾಣಿಸಲ್ಲ ನನಗೆ. ಆದ ಕಾರಣ ನೀವು ಹೇಳಿದ್ರೆ ನನಗೆ ಗೊತ್ತಾಗತ್ತೆ. ಬನ್ನಿ, ಈಗ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಯೂನಿಯನ್ ಬ್ಯಾಂಕು ಇದು ಭಾರತೀಯ, ನಮ್ಮೊಂದು ಭಾರತೀಯ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೇಮಕಾತಿ ಆಗ್ತಾ ಇದೆ. ಇದು 2026 ಹೊಸ ನೇಮಕಾತಿ. ಇಷ್ಟೊಂದು ಪೋಸ್ಟು, ಒಳ್ಳೆಯ ಅವಕಾಶ. ಮತ್ತೆ ಎಲ್ಲೆಲ್ಲಿ ಅರ್ಜಿ ಕರೆದಿದ್ದಾರೆ ಒಂದೊಂದ ಚರ್ಚೆ ಮಾಡೋಣ. ಇಲ್ಲಿ ಪೋಸ್ಟ್ ಅನ್ನ ಡಿವೈಡ್ ಮಾಡಿದ್ದಾರೆ. ಯುವರ ಅಭ್ಯರ್ಥಿ, SC ST OBC WS PWBD ಅಭ್ಯರ್ಥಿಗಳು, ಅಂಗವಿಕಲದವರಿಗೆ ಇದೆಲ್ಲ ಡಿವೈಡ್ ಮಾಡಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ ಆಗಿ ಖಾಲಿ ಇರುವಂತ ಪೋಸ್ಟ್ ಬಗ್ಗೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 54, 20, 9, 35, 13 ಟೋಟಲ್ ಆಗಿ 135. ಇದು ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರತ್ತೆ. ಕರ್ನಾಟಕ ರಾಜ್ಯದಲ್ಲಿ ಖಾಲಿ ಇರುವಂತ ಇದು ಪೋಸ್ಟ್ ಎಷ್ಟು ಹೇಳಿ 131 ಪೋಸ್ಟ್ ಇರತ್ತೆ ಕರ್ನಾಟಕ ರಾಜ್ಯದಲ್ಲಿ. ಎಲ್ಲರೂ ಅಪ್ಲಿಕೇಶನ್ ಹಾಕಿ, ಎಲ್ಲ ಒಂದು ವರ್ಗದವರು ಖಾಲಿ ಇರತ್ತೆ. 54, 20, 9, 35, 13 ಈ ರೀತಿ ಖಾಲಿ ಇರತ್ತೆ. ನೋಡ್ಕೊಳ್ಳಿ, ಅಪ್ಲಿಕೇಶನ್ ಹಾಕಿ. ಅದರಲ್ಲಿ ಇನ್ನೊಂದು 2, 2, 1, 1 ಏನ್ ಅಂಗವಿಕಲ ಕಾಣಿಸ್ತಾರಲ್ಲ ಅವ್ರಿಗೂ ಕೂಡ ಕೆಲಸ ಇರತ್ತೆ ನೋಡಿ. ಇನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಇದಾವೆ ಅದನ್ನು ಕೂಡ ಇಲ್ಲೇ ತಿಳಿಸ್ಕೊಡ್ತಾನೆ. ಏನಾದ್ರು ಯುವರ ಅಭ್ಯರ್ಥಿ ಆಗಿತ್ತಂದ್ರೆ 54, SC ದವ್ರಿಗೆ 20, ST ದವ್ರಿಗೆ 9, ಅದ ನಂತರ OBC ದವ್ರಿಗೆ 35, EWS ದವ್ರಿಗೆ 13. ಇದು ಟೋಟಲ್ ಆಗಿ HI ದಲ್ಲಿ 2 ಪೋಸ್ಟ್, OBC ದಲ್ಲಿ 2, VI ದಲ್ಲಿ 1, ID ದಲ್ಲಿ 1, ಟೋಟಲ್ ಆಗಿ 6 ಪೋಸ್ಟ್. ಇಷ್ಟೊಂದು ಪೋಸ್ಟಿಗೆ ನೇಮಕಾತಿ ಇರತ್ತೆ. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಾಯ್ತು. ಪೋಸ್ಟ್ ಬಗ್ಗೆ ಈ ವಿವರ ಇಲ್ಲಿ ಟೋಟಲ್ ಡೀಟೇಲ್ಸ್ ಇರತ್ತೆ ನೋಡ್ಕೊಳ್ಳಿ. ಇದು 1865 ಪ್ಲಸ್ 91 ಪೋಸ್ಟ್ ಅದು ಕೊಟ್ಟಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತ ರೂಲ್ಸ್ ರೆಗ್ಯುಲೇಷನ್ ಸ್ವಲ್ಪ ಮಾಹಿತಿ ನೋಡಿ. ಮೊದಲನೇದಾಗಿ ಕ್ರೈಟೀರಿಯಾ, ಏಜ್ ಲಿಮಿಟ್ ವಿಷಯ. ಈ ಒಂದು ವಿಷಯದಲ್ಲಿ 20ರಿಂದ 28 ವರ್ಷ ಇರಬೇಕಾಗತ್ತೆ. ಇದು ನಿಯಮಗಳ ಪ್ರಕಾರ ಅನ್ವಯಿಸುತ್ತದೆ. ನಾನು ಆಗಲೇ ತಿಳಿಸ್ಕೊಟ್ಟಿದ್ದೇನೆ, ವಯೋಮಿತಿ ಇಷ್ಟು ತನಕ ಲೆಕ್ಕಾಚಾರ ಮಾಡ್ಕೊಳ್ಳಿ ಅಂತ ಹೇಳಿ. ಅದ ನಂತರ ಇನ್ನೊಂದು ಕೊಟ್ಟಿದ್ದಾರೆ ವಯೋಮಿತಿಯಲ್ಲಿ ಸಡಿಲಿಕೆ 5 ವರ್ಷ, 5 ವರ್ಷ, 3 ವರ್ಷ, 13, 15 ಈ ರೀತಿಯಾಗಿ. ಇಲ್ಲಿ ಇನ್ನೊಂದು ಹೇಳ್ಬೇಕು ನಿಮಗೆ, ಫ್ರೆಶರ್ ಅಪ್ಲಿಕೇಶನ್ ಹಾಕಿ, ಅನುಭವದವ್ರು ಅಪ್ಲಿಕೇಶನ್ ಹಾಕಿ. ಈಗ ಅಲ್ಲಿ ಯೂನಿಯನ್ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರು ಅಪ್ಲಿಕೇಶನ್ ಹಾಕೊಳ್ಳಿ, ಯಾವುದೇ ತೊಂದರೆ ಇಲ್ಲ. ಅದ ನಂತರ ಇಲ್ಲಿ ಪರೀಕ್ಷೆ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಎಲ್ಲ ತಿಳಿಸ್ಕೊಡೋಕ್ಕಿಂತ ಮುಂಚಿತವಾಗಿ ಯೂನಿಯನ್ ಬ್ಯಾಂಕ್ ಇದು ಬೇಸಿಕ್ ಆಗಿ ನಿಮಗೆ ಎಲ್ಲ ಮಾಹಿತಿಯನ್ನ ಚರ್ಚೆ ಮಾಡ್ತೇನೆ. ಬರೀ 2 ನಿಮಿಷದಲ್ಲಿ ವಿಡಿಯೋ ನೋಡೋಕ್ಕಿಂತ ಮುಂಚಿತವಾಗಿ ಈ ಒಂದು ಮಾಹಿತಿ ಗೊತ್ತಾಗಬೇಕಿತ್ತು. ನಾನು ಮುಂಚಿತವಾಗಿನೇ ತಿಳಿಸ್ಕೊಡ್ಬೇಕಿತ್ತು, ಬಟ್ ಸ್ವಲ್ಪ ಲೇಟ್ ಆಯ್ತು. ಒಂದೊಂದಾಗಿ A to Z ನೋಡಿ. ಇಲ್ಲಿ ಖಾಲಿರುವಂತ ಪೋಸ್ಟ್ ಅಪ್ರೆಂಟಿಸ್ ಇರತ್ತೆ. ಅಪ್ರೆಂಟಿಸು ಇದು ಅಖಿಲ ಭಾರತದಲ್ಲಿ ಕೆಲಸ ಇರತ್ತೆ, ಕರ್ನಾಟಕ ಸೇರಿ. ಶೈಕ್ಷಣಿಕ ಅರ್ಹತೆ ಇರೋದು ಪದವಿ, ಯಾವುದೇ ಪದವಿ ಆಗ್ಬಹುದು, BCom, BA ಇಂಥ ಎಲ್ಲ ಪದವಿ ಇದಲ್ಲ, ಅದರಲ್ಲಿ ಯಾವ್ದಾದ್ರು ಒಂದು ಆದ್ರೂ ಕೂಡ ಅಪ್ಲಿಕೇಶನ್ ಹಾಕಿ. ಇದು ವಯೋಮಿತಿಗೆ ಸಂಬಂಧಪಟ್ಟಂತ ಮಾಹಿತಿ ಗೊತ್ತಾಗಿದೆ, ತಿಳಿಸ್ಕೊಟ್ಟಿದ್ದೇನೆ.
ಹಾ, ಇಲ್ಲಿ ಎಷ್ಟೆಷ್ಟು ಸಂಬಳ ಕೊಡ್ತಾರೆ ಅದಕ್ಕಿಂತ ಮುಂಚಿತವಾಗಿ ಆಯ್ಕೆ ಪ್ರಕ್ರಿಯೆ, ಆನ್ಲೈನ್ ಪರೀಕ್ಷೆ, ಡಾಕ್ಯುಮೆಂಟ್ಸ್, ಸಂದರ್ಶನ ಇಷ್ಟರಲ್ಲಿ ನೇಮಕಾತಿ ಇರತ್ತೆ. ಸ್ಟೀಫಂಡ್ ಅಂದ್ರೆ ಕೊಡ್ತಾರೆ. ಇದು ಖಾಯಂ ಹುದ್ದೆ ಇರೋದಿಲ್ಲ. ಸರ್ಕಾರಿ ಬ್ಯಾಂಕ್ ಇದೆ ನಿಜ, ಆದ್ರೆ ಖಾಯಂ ಹುದ್ದೆ ಇರೋದಿಲ್ಲ. ತಾತ್ಕಾಲಿಕವಾಗಿ 11 ತಿಂಗಳು ಅಥವಾ 1 ವರ್ಷ ಅಥವಾ 1.5 ವರ್ಷ, 3 ತಿಂಗಳು, ಬಾಳ ಅಂದ್ರೆ 4 ವರ್ಷ ಇಷ್ಟಿನ ತನಕ ಕೆಲಸ ಇರತ್ತೆ. 3 ತಿಂಗಳಲ್ಲ, ಸಾರಿ 3 ವರ್ಷ ಅನ್ನೋ ಬದಲಿಗೆ 3 ತಿಂಗಳಂದೆ. 3 ವರ್ಷ, ಬಾಳ ಅಂದ್ರೆ 4 ವರ್ಷದ ತನಕ ಕೆಲಸ ಇರತ್ತೆ. ಇಲ್ಲಿ ಮೊದಲಿಗೆ ಬ್ರಾಂಚ್ಗೆ ಸಂಬಂಧಪಟ್ಟಂತೆ ಸಂಬಳ ಸಿಗತ್ತೆ. ರೂರಲ್ ಅಭ್ಯರ್ಥಿ ಅರ್ಬನ್ ಅವರಿಗೆ 15,000 ತನಕ ಸಿಗತ್ತೆ. ಪಾಯಿಂಟ್ ನಂಬರ್ 1. ಇದರಲ್ಲಿ 2ನೇ ಭಾಗ ಇರತ್ತೆ. ಪಾಯಿಂಟ್ ನಂಬರ್ 2, ಅರ್ಬನ್ ಅವರಿಗೆ ಅಂದ್ರೆ ನಗರ ಅಭ್ಯರ್ಥಿಗಳಿಗೆ 12,000 ತನಕ ಕೊಡ್ತಾರೆ. ಮೆಟ್ರೋ ಅಭ್ಯರ್ಥಿಗಳಿಗೆ 20,000 ತನಕ ಸ್ಯಾಲರಿ ಸಿಗತ್ತೆ. ಅಂದ್ರೆ ಜಾಸ್ತಿ ಇರತ್ತೆ. ಎಲ್ಲೆಲ್ಲಿ ಅಪ್ಲಿಕೇಶನ್ ಹಾಕಿರ್ತೀರ ನಿಮ್ಮ ಒಂದು ಎಜುಕೇಶನ್ ಪೋಸ್ಟ್ ಬಗ್ಗೆ ಗೊತ್ತಾಗತ್ತೆ ನಿಮಗೆ. ಇನ್ನ ಇಲ್ಲಿ ಅರ್ಧ ಶುಲ್ಕ ಕೂಡ ಇಟ್ಟಿದ್ದಾರೆ, ಸ್ವಲ್ಪ ಜಾಸ್ತಿನ ಶುಲ್ಕ ಇದೆ. ಜನರಲ್ ಕಾಸ್ಟ್ OBC ಅಭ್ಯರ್ಥಿ ಪುರುಷರಿಗೆ ಅದನ್ನ ನಿಮಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಇರ್ಬೋದು ಅದು. ಇದು ಅಪ್ಲಿಕೇಶನ್ ಹಾಕುವಂತ ವಿಧಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅವರು. ಇದು ಲೋಕಲ್ ಭಾಷೆ. ಕರ್ನಾಟಕದಲ್ಲಿ ಯಾವ್ದು ಭಾಷೆ ಇದೆ ನೋಡಿ. ಕರ್ನಾಟಕದಲ್ಲಿ ಕನ್ನಡ ಭಾಷೆ ಇದೆ. ಟೆನ್ಷನ್ ತಗೋಬೇಡಿ, ಅಪ್ಲಿಕೇಶನ್ ಹಾಕಿ. ಇಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ನಾನು ನಿಮಗೆ ಈ ರೀತಿ ಹೇಳಿದ್ರೆ ಗೊತ್ತಾಗಲ್ಲ. ಬೇಸಿಕ್ ಆಗಿ ಹೇಳಿದ್ರೆ ಆಗಲೇ ತಿಳಿಸ್ಕೊಟ್ಟಿನಲ್ಲ ನಿಮಗೆ ಸಂಬಳದ ಬಗ್ಗೆ. ಅದು ಇಲ್ಲಿದೆ ನೋಡಿ. ರೂರಲ್, ಅರ್ಬನ್, ಮೆಟ್ರೋ 15,000, 18, 20. ನಾನು ನೋಟಿಸೈಸ್ ಎಲ್ಲ ಪಾಯಿಂಟ್ ಅನ್ನ ಬರೆದಿಟ್ಕೊಂಡಿರ್ತೇನೆ. ಅದು ನಿಮಗೆ ನೋಟಿಸೈಸ್ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇನೆ. ಅರ್ಜಿ ಶುಲ್ಕ ಒಂದು ಬಂದ್ರು ಚಲೋ ಆಗತ್ತೆ. 1 ನಿಮಿಷ ಅರ್ಜಿ ಶುಲ್ಕದ ಬಗ್ಗೆ ಸರ್ಚ್ ಮಾಡ್ತಾ ಇರೋದು. ಬಂತ ನೋಡಿ ಶುಲ್ಕದ ಬಗ್ಗೆ ಮಾಹಿತಿ. ಎಷ್ಟೆಷ್ಟು ಇಟ್ಟಿದ್ದಾರೆ ಡೀಟೇಲ್ಸ್ ಆಗಿ ಎಲ್ಲ ವಿವರಣೆ ಇಲ್ಲೇ ಕಾಣಿಸುತ್ತೆ ನಮಗೆ. ಜನರಲ್ ಕಾಸ್ಟ್ OBC ಅಭ್ಯರ್ಥಿ ಮೇಲ್ ಅಭ್ಯರ್ಥಿಗೆ ಇದು ಬರತ್ತೆ. ಅಪ್ಲಿಕೇಶನ್ ಎಕ್ಸಾಮಿನೇಷನ್ ಫೀಸ್ ಅಂತ ಹೇಳಿ 600 ರೂಪಾಯಿ ಇರತ್ತೆ. ನೋಡ್ಕೊಳ್ಳಿ, ಕರೆಕ್ಟ್ ಆಗಿ ಮಾಹಿತಿ ನೋಡ್ಕೊಳ್ಳಿ. ನಾನು ನಿಮಗೆ ಬೇಸಿಕ್ ಆಗಿ ಹೇಳಿದ್ರು ಕೂಡ ನಿಮಗೆ ಅರ್ಥ ಆಗ್ತಿದ್ದಿಲ್ಲ. ತುಂಬಾ ಜನ ನಂಬೋದೇ ಇಲ್ಲ. ಜನರಲ್ ಕಾಸ್ಟ್ OBC ಅಭ್ಯರ್ಥಿ ಮೇಲ್ ಅಭ್ಯರ್ಥಿಗಳಿಗೆ 600 ರೂಪಾಯಿ. ಇದು ಅಪ್ಲಿಕೇಶನ್ ಎಕ್ಸಾಮಿನೇಷನ್ ಫೀ. ಅದರಲ್ಲಿ ಇದು ಒಂದು ಫೀ ಇಟ್ಟಿದ್ದಾರೆ. 200 ರೂಪಾಯಿ ಇರತ್ತೆ. ಇದು ಟೋಟಲ್ ಆಗಿ ಎಷ್ಟಾಯ್ತು ನೋಡಿ. ಇದು 800 ರೂಪಾಯಿ ಆಯ್ತು. ಅದರಲ್ಲಿ 18% GST, 18% GST ಎಲ್ಲ ಸೇರಿಸಿ 994 ರೂಪಾಯಿ ತನ ನೀವು ಪಾವತಿ ಮಾಡಬೇಕು. ಯಾರಿಗೆ? ಜನರಲ್ OBC ಮೇಲ್ ಅಭ್ಯರ್ಥಿಗಳೇ. ಅದರಲ್ಲಿ ಕೂಡ ಮಹಿಳಾ ಅಭ್ಯರ್ಥಿಗೆ. ಯಾಕೆ ಎರಡು ಒಂದೇ ಕೊಟ್ಟಿಲ್ಲ ಅನ್ಸುತ್ತೆ, ಎರಡು ಸೇಮ್ ಇದೆ. ಬಟ್ ಬೇರೆ ಬೇರೆ ಯಾಕೆ ಕೊಟ್ಟಿದ್ದಾರೆ ತೊಂದು ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಹಣ ಲೂಟಿ ಮಾಡುವಂತ ಕೆಲಸ ಇವ್ರದು, ಈ ಒಂದು ಬ್ಯಾಂಕ್ನವ್ರದ್ದು. ಜನರಲ್ ಕಾಸ್ಟ್ OBC ಅಭ್ಯರ್ಥಿಗಳದು 400 ರೂಪಾಯಿ ಇರತ್ತೆ ಅಪ್ಲಿಕೇಶನ್ ಫೀಸು. ಇದು 200 ರೂಪಾಯಿ, 600 ರೂಪಾಯಿ ಆಯ್ತು. ಅದರಲ್ಲಿ 18% GST ಸೇರ್ಪಡೆ ಆದ್ರೆ 708 ರೂಪಾಯಿ ಆಗತ್ತೆ. ಇದು ಅವರಿಗೆ. ಇನ್ನು SC ST ದವರಿಗೆ ಸಂಬಂಧಪಟ್ಟಂತೆ ಇದು ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇದು ಮಾತ್ರ 200 ಇರತ್ತೆ. ಅದರಲ್ಲಿ 18% GST 236 ರೂಪಾಯಿ ಆಯ್ತು. ಇನ್ನು PWBD ಅಭ್ಯರ್ಥಿಗೆ ಇದು ಶುಲ್ಕ ಇಲ್ಲ. ಇದು 200 ರೂಪಾಯಿ. ಇವೆರಡು ಕೂಡ ಸೇಮ್ ಇರತ್ತೆ. 3 ಕೂಡ ಸೇಮ್ ಇರ್ತಾವೆ ನೋಡಿ. 236 ರೂಪಾಯಿ. ಉಳಿದಂತ ಕ್ಯಾಂಡಿಡೇಟ್ಗಳು ಅಪ್ಲಿಕೇಶನ್ ಹಾಕೋ ಸಮಯದಲ್ಲಿ ಪಾವತಿ ಮಾಡಬೇಕಾಗತ್ತೆ. ಇದು ನಮಗೆ ಅಪ್ಲಿಕೇಶನ್ ಹಾಕೋ ಸಮಯದಲ್ಲಿ ಬೇಕಾಗುವಂತ ಶುಲ್ಕದ ಬಗ್ಗೆ ಮಾಹಿತಿ. ಇದು ಗೊತ್ತಾಗಿದೆ ಅಂತ ಅನ್ಕೋತೀವಿ. ಶುಲ್ಕ ಆನ್ಲೈನ್ ನಲ್ಲಿ ಕ್ರೆಡಿಟ್ ಮಾಡಬೇಕು ಅಂದ್ರೆ ಪಾವತಿ ಮಾಡ್ಬೇಕಾಗತ್ತೆ. DBT ಕಾರ್ಡು, ಕ್ರೆಡಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, UPI ಮೂಲಕ ಅಥವಾ ನೀವೇನ್ ಬ್ಯಾಂಕ್ ಪಾಸ್ಬುಕ್ ಇದೆಲ್ಲ ಫೋನ್-ಪೇ ಅದ್ರ ಮೂಲಕ ಕೂಡ ಪಾವತಿ ಮಾಡಬಹುದು. ಇದ್ರ ಬಗ್ಗೆ ಮಾಹಿತಿ ಇರತ್ತೆ. ಇನ್ನು ಪರೀಕ್ಷೆ ಬಗ್ಗೆ ಒಂದೊಂದು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಆಗಲೇ ಬಂದಿತ್ತಲ್ಲ ಅದನ್ನೇ ತಿಳಿಸ್ಕೊಡ್ತೇನೆ. ಇನ್ ಟ್ರಾನ್ಸ್ಜೆಂಡರ್ ಅಂದ್ರೆ ತೃತೀಯ ಲಿಂಗದವರು ಕೂಡ ಸೇಮ್ 236 ರೂಪಾಯಿ ಇರತ್ತೆ. ಅದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇನ್ನು ಉಳಿದಂತ ಮಾಹಿತಿ ಏನಾದ್ರು ಇದೆಯಾ ಇಲ್ಲ ಅಂತ. ಮತ್ತೆ ಅಪ್ಲಿಕೇಶನ್ ಹಾಕುವಂತ ವಿಳಾಸ ಅಂದ್ರೆ ವೆಬ್ಸೈಟ್ ಈ ಎಲ್ಲ ಕಡೆ ಕೊಟ್ಟಿದ್ದಾರೆ. ಏನು www.com ಯೂನಿಯನ್ ಬ್ಯಾಂಕ್ ಈ ಒಂದು ಇಂಡಿಯನ್ bank.in ಗೆ ಭೇಟಿ ನೀಡಿಕೊಂಡು ಅಪ್ಲಿಕೇಶನ್ ಹಾಕಿ. ಈಗಲೇ ನಾನು ಆರ್ಟಿಕಲ್ ಬರೆದು ಟೆಲಿಗ್ರಾಮ್ ವರ್ಕ್ ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಇನ್ನು ಪರೀಕ್ಷೆ ಬಗ್ಗೆ ಸ್ವಲ್ಪ ಮಾಹಿತಿ ನೋಡಿ. ಇಲ್ಲಿದೆ ನೋಡಿ. ಕ್ವಶನ್ಗಳು 100 ಇರತ್ತೆ, ಅಂಕಗಳು ಕೂಡ 100 ಇರತ್ತೆ. ಇಲ್ಲಿ ಜನರಲ್, ಫೈನಾನ್ಸಿ, ಜನರಲ್ ಇಂಗ್ಲಿಷು ಇವೆಲ್ಲ ಕೊಟ್ಟಿದ್ದಾರೆ. ಇವೆಲ್ಲ ವಿಷಯಗಳ ತಕ್ಕಂತೆ ಎಲ್ಲ 20-20 ಕ್ವಶನ್ಗಳು, 20-20 ಮಾರ್ಕ್ಸ್ಗಳು. ಇದನ್ನ ನೋಡ್ಕೊಳ್ಳಿ. ಇದನ್ನ ನೋಡ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡಿ. ಇದೊಂದು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ. 60 ನಿಮಿಷ ನಿಮಗೆ ಟೈಮ್ ಕೊಟ್ಟಿರ್ತಾರೆ. ನೆಗೆಟಿವ್ ಮಾರ್ಕ್ಸ್ ಇರೋದಿಲ್ಲ ಅಂತ ಹೇಳಿದ್ದಾರೆ ಅವರು. ನೋಡಿ, ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೋತೀವಿ. 2025
ಸಾರಿ 2026 ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೇಮಕಾತಿ ಆಗಿದೆ. ಇಲ್ಲಿ ನೋಡಿ ಇನ್ನೊಂದ್ಸಲಿ ಡೇಟ್ ನೋಡಿ, 29 ಏಪ್ರಿಲ್ 2026ರಿಂದ 19 ಮೇ 2026 ತನಕ ಅಪ್ಲಿಕೇಶನ್ ಇರತ್ತೆ. ಅಪ್ಲಿಕೇಶನ್ ಹಾಕಿ. ವೆಬ್ಸೈಟ್ ಕೂಡ ಇಲ್ಲೇ ಇದೆ. ಈ ಒಂದು ವೆಬ್ಸೈಟ್ ದಲ್ಲಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಬಗ್ಗೆ ಎಲ್ಲ ಗೊತ್ತಾಗಿದೆ ಅಂತ ಅನ್ಕೋತೀವಿ.